ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋನಲ್ಲಿ ನಾರ್ಮಲ್ ಡೆಲಿವರಿಗೂ ಸಿ ಸೆಕ್ಷನ್ ಡೆಲಿವರಿಗೂ ಏನು ಡಿಫ್ರೆನ್ಸು, ಯಾಕೆ ಜನ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಇದನ್ನು ಮಾಡ್ತಾರೆ. ಆಗಲೇಬೇಕು ನಂಗೆ ಆಗಬೇಕು, ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಯಾಕೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ. ವೆರಿ ಫಸ್ಟ್ ಏನು ಅಂತಂತಂದರೆ, ನಾರ್ಮಲ್ ಡೆಲಿವರಿನಲ್ಲಿ ರಿಕವರಿ ಟೈಮು ಕಮ್ಮಿ ಆ್ಯಂಡ್ ಫಾಸ್ಟ್. ಸಿ ಸೆಕ್ಷನ್ ಡೆಲಿವರಿನಲ್ಲಿ ರಿಕವರಿ ಟೈಮು ಮೋರ್ ಆ್ಯಂಡ್ ವೆರಿ ಸ್ಲೋ. ಓಕೆ, ಸೊ ನಾರ್ಮಲ್ ಡೆಲಿವರಿ ಆಯಿತು ಅಂತಂತಂದರೆ ರಿಕವರಿ ತುಂಬ ಬೇಗ ಆಗುತ್ತೆ ಆ್ಯಂಡ್ ಶಾರ್ಟ್ ಡ್ಯೂರೇಷನ್. ಬಟ್ ಸಿ ಸೆಕ್ಷನ್ನಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಯಾಕಂದರೆ ಕಟ್ ಮಾಡಿರ್ತಾರಲ್ಲ ಇಷ್ಟು ಉದ್ದ, ಅದಕ್ಕೆ ಅದೆಲ್ಲ ಹೀಲ್ ಆಗೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಎಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ನಮ್ಗೆ ಹೆಂಗೆ ಬೇಕೋ ಹಂಗಿರೋದಕ್ಕಾಗೋದಿಲ್ಲ. ಅದೇ ಮೇನ್ ರಿಸ್ಟ್ರಿಕ್ಷನ್ ಇನ್ನು ಸಿ ಸೆಕ್ಷನ್ ಡೆಲಿವರಿ ಆಯಿತಾ. ಸೊ ಹಾಗಾಗಿನೇ ಜನ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಇನ್ನೊಂದು ನನಗೇನು ಅನಿಸುತ್ತೆ ಗೊತ್ತಾ, ನಾರ್ಮಲ್ ಡೆಲಿವರಿ ಏನು ಅಂತಂದರೆ ಒಂದು ಸಣ್ಣ ಗಾಯ ಆಯಿತು ಅಂತಂದ್ರೂ ಅಷ್ಟೇ, ಅದು ಡ್ಯಾಮೇಜ್ ಅಂತಾನೆ. ಸೊ ಸಿ ಸೆಕ್ಷನಲ್ಲಿ ಇಷ್ಟುದ್ದ ಕಟ್ ಮಾಡಿ ಆಮೇಲೆ ಎಷ್ಟೇ ಹೊಲಿತೀನಿ ಅಂತಂದ್ರೆ, ಹೇಗೆ ಹೊಲಿತೀನಿ, ಎಂಥದೇ ಥ್ರೆಡ್ಸ್ ಯೂಸ್ ಮಾಡ್ತೀನಿ, ಡಿಸಾಲ್ವ್ ಆಗೋ ಥ್ರೆಡ್ಸ್ ಯೂಸ್ ಮಾಡ್ತೀನಿ ಅಂದ್ರೂ ಇದು ನಾರ್ಮಲ್, ಇದು ಕಟ್ ಮಾಡಿರೋದು. ಸೊ ಇದು ಎರಡು ಸೇಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಹಾಗಾಗಿನೇ ನಾರ್ಮಲ್ ಈಸ್ ಅ ನಾರ್ಮಲ್, ಸೆಕ್ಷನ್ ಈಸ್ ಅ ಸೆಕ್ಷನ್. ಸೊ ಹಾಗಾಗಿನೇ ನಾರ್ಮಲ್ ಡೆಲಿವರಿ ಏನೂ ಡ್ಯಾಮೇಜ್ ಆಗ್ದಿರ, ಬಾಡಿ ಹೇಗಿತ್ತು ಹಾಗೆ, ಒಂದು ಹೋಲ್ ಬಾಡಿ ಹಾಗೆ ಇರುತ್ತಲ್ವ. ಸೊ ಹಾಗಾಗಿನೇ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಲೇ ತುಂಬ ಜನ ಇಷ್ಟಪಡ್ತಾರೆ. ನೆಕ್ಸ್ಟ್ ಪಾಯಿಂಟು, ನಾರ್ಮಲ್ ಡೆಲಿವರಿನಲ್ಲಿ ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ, ಸಿ ಸೆಕ್ಷನ್ ಡೆಲಿವರಿನಲ್ಲಿ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಡೆಲಿವರಿನಲ್ಲಿ ಬ್ರೆಸ್ಟ್ ಫೀಡಿಂಗು ವಿದಿನ್ 2 hours ನೀವು ಸ್ಟಾರ್ಟ್ ಮಾಡಬಹುದು. ಬಟ್ ಸಿ ಸೆಕ್ಷನ್ ಡೆಲಿವರಿನಲ್ಲಿ ಕೆಲವೊಮ್ಮೆ 12 ಗಂಟೆ ಆಗುತ್ತೆ ನಾರ್ಮಲ್ ಆಗಿ ಹಾಲು ಬರೋದಕ್ಕೆ, ಸ್ಟಾರ್ಟ್ ಆಗೋದಕ್ಕೆ. ಆಯಿತಾ, ಯಾಕೆ ಹೇಳಿ, ನಾರ್ಮಲ್ ಡೆಲಿವರಿನಲ್ಲಿ ಕಂಪ್ಲೀಟ್ ಫುಲ್ ಟರ್ಮ್ ಆದಮೇಲೆ ಮಗು ಆಚೆ ಬಂದಿರುತ್ತೆ. ಆಯಿತಾ, ವೆನ್ ಬೇಬಿ ವಾಸ್ ರೆಡಿ. ಆಯಿತಾ, ಸೊ ಬೈ ದಟ್ ಟೈಮ್ ನಮ್ಮ ಬಾಡಿನೂ ಕೂಡ ಫುಲ್ ಪ್ರಿಪೇರ್ ಆಗಿ ಮಿಲ್ಕ್ ಪ್ರೊಡ್ಯೂಸ್ ಆಗಿರುತ್ತೆ. ಆಯಿತಾ, ಬಟ್ ಸಿ ಸೆಕ್ಷನ್ನಲ್ಲಿ ಫುಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುತ್ತೆ ಖಂಡಿತವಾಗ್ಲೂ, ಆದರೆ ಕಂಪ್ಲೀಟ್ ಆಗಿರೋದಿಲ್ಲ. ಆಯಿತಾ, ಸೊ ಹಾಗಾಗಿನೇ ಹಾಲು ಬರೋದು ಸ್ವಲ್ಪ ತಡ ಆಗುತ್ತೆ. ಸೊ ಹಾಗಾಗಿ ಮಗುಗೆ ಹಾಲು ಕೊಡಿಸೋದು ಕೂಡ ಲೇಟ್ ಆಗುತ್ತೆ. ನಾರ್ಮಲ್ ಡೆಲಿವರಿನಲ್ಲಿ ಡಯಟ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಯಿತಾ, ಬಟ್ ಸಿ ಸೆಕ್ಷನ್ನಲ್ಲಿ ಫಸ್ಟು ಫ್ಯೂ ಡೇಸ್ ಅಂತೂ ಅನಸ್ತೇಷಿಯಾ ಎಫೆಕ್ಟಿಂದನೋ ತಲೆ ಸುತ್ತೋದು, ವಾಮಿಟಿಂಗ್ ಆಗೋದು ಹೀಗೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟು ಲಿಕ್ವಿಡ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಸಾಫ್ಟ್ ಫುಡ್, ಅದಾದಮೇಲೆ ಸ್ವಲ್ಪ ಗಟ್ಟಿಯಾದಂತಹ ಊಟನ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಈ ಥರ ಸ್ಲೋ ಮೋಷನಲ್ಲಿ ನಾರ್ಮಲ್ ಡೆಲಿವರಿನಲ್ಲಿ ಹೋಗುವಷ್ಟು ಅವಶ್ಯಕತೆ ಇರೋದಿಲ್ಲ. ಆಯಿತಾ, ಇಮಿಡಿಯೇಟಾಗಿ ಆಫ್ಟರ್ ಫ್ಯೂ ಡೇಸ್ ಹಿಂಗೆ ರೆಡಿ ಆಗಿಬಿಡ್ತಾರೆ. ಆಯಿತಾ, ಸೊ ಹಾಗಾಗಿನೇ ನಾರ್ಮಲ್ ಡೆಲಿವರಿ ಪ್ರಿಫರ್ ಮಾಡ್ತಾರೆ ಜನ. ನಾರ್ಮಲ್ ಡೆಲಿವರಿ ಆದವರಿಗೆ ಹಾಸ್ಪಿಟಲ್ ಸ್ಟೇ ಮ್ಯಾಕ್ಸಿಮಮ್ 2 days ಇರುತ್ತೆ. ಬಟ್ ಸೆಕ್ಷನ್ ಆದವರಿಗೆ ಒಂದೊಂದು ಸತಿ 3 days ಇಟ್ಕೊತಾರೆ, ಒಂದೊಂದು ಸತಿ 5 days ಇಟ್ಕೊತಾರೆ, ಕೆಲವೊಮ್ಮೆ 7 days ಕೂಡ ಇಟ್ಕೊತಾರೆ. ಆಯಿತಾ, ಇದು ಡ್ಯೂರೇಷನ್. ನೆಕ್ಸ್ಟು ಕಾಸ್ಟ್ ವೈಸು ನಾರ್ಮಲ್ ಡೆಲಿವರಿಗೆ ಕಮ್ಮಿ ಕಾಸ್ಟ್ ಆಗುತ್ತೆ, ಆ್ಯಂಡ್ ಸಿ ಸೆಕ್ಷನ್ ಡೆಲಿವರಿ ಆದಂಥವರಿಗೆ ಕಾಸ್ಟು ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ನಾರ್ಮಲ್ ಡೆಲಿವರಿ ಆಯಿತು ಅಂತಂತಂದರೆ ನೋ ಸ್ಕಾರ್, ಬಟ್ ಸೆಕ್ಷನ್ ಆಯಿತು ಅಂತಂತಂದರೆ ಆ ಸ್ಕಾರ್ ಫಾರ್ ಅ ಲೈಫ್ ಟೈಮ್. ಆಯಿತಾ, ಸೊ ಅದು ಸ್ಕಾರ್ ಹೋಗೋದೇ ಇಲ್ಲ. ಸೊ ನಾರ್ಮಲ್ ಡೆಲಿವರಿ ಆದವಾಗ ಫಿಸಿಕಲಿ ದೇ ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಬೋತ್, ತಮ್ಮ ಕೇರು ಆ್ಯಂಡ್ ಮಗು ಕೇರ್ನ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ಲಿ ಆಫ್ಟರ್ 1 day or 2 day ಮ್ಯಾಕ್ಸಿಮಮ್ ದೇ ವಿಲ್ ಬಿ ಏಬಲ್ ಟು ಟೇಕ್ ಕೇರ್. ಬಟ್ ಸೆಕ್ಷನ್ ಆದವಾಗ ತಮ್ಮ ಸ್ಕಾರ್ಸು, ಸ್ಟಿಚಸ್ಸು, ಅನಸ್ತೇಷಿಯಾ ಎಫೆಕ್ಟು ಎಲ್ಲದೂ ಸೇರಿ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಸೊ ತಮ್ಮ ಕೇರನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಮಗುನೂ ಕೂಡ ಸರಿಯಾಗಿ ಕೇರ್ ಮಾಡೋದಕ್ಕಾಗಲ್ಲ. ವೆನ್ ದೇರ್ ಇಸ್ ನೋಬಡಿ, ನಿಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂದಾಗ ಇಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್. ಯಾರೆಲ್ಲ ಸಿಂಗಲ್ ಒಬ್ಬಂಟಿಯಾಗಿರ್ತಾರೆ ಅಂಥವರಿಗೆ ಮಾತ್ರ ಈ ನೋವು ಗೊತ್ತಾಗುತ್ತೆ ಏನು ಅಂತ, ಅನುಭವಿಸೋರಿಗೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಪೇಯ್ನ್ ಬಗ್ಗೆ ಮಾತಾಡೋದಾದರೆ, ನಾರ್ಮಲ್ ಡೆಲಿವರಿನಲ್ಲಿ ಆ ಟೈಮಲ್ಲಿ, ಲೇಬರ್ ಟೈಮಲ್ಲಿ ಮಾತ್ರ ಪೇಯ್ನ್ ಇರುತ್ತೆ. ಆಯಿತಾ, 1 ದಿವಸ ಅಥವಾ 2 ದಿವಸ ಮಾತ್ರ ಪೇಯ್ನ್ ಇರುತ್ತೆ. ಬಟ್ ಸೆಕ್ಷನ್ ಆದವ್ರಿಗೆ ಅನಸ್ತೇಷಿಯಾ ಎಫೆಕ್ಟ್ ಇರೋವರೆಗೂ ಮಾತ್ರ ಪೇಯ್ನ್ ಗೊತ್ತಾಗೋದಿಲ್ಲ, ಆದರೆ ಅದಾದಮೇಲೆ ಚೆನ್ನಾಗಿ ಪೇಯ್ನ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ಕಿಲ್ಲರ್ಸ್ ತೊಗೊಳೋದು ಸ್ವಲ್ಪ ಲೇಟ್ ಆದರೂ ಕೂಡ ನೋವೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಯಿತಾ, ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಪ್ರಿಫರ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಆಪ್ರೇಷನ್ ಮಾಡುವಾಗ ಯೂಟ್ರಸ್ಸಿಗೆ ಇಂಜುರಿ ಆಗಬಹುದು, ಬ್ಲ್ಯಾಡರಿಗೆ ಇಂಜುರಿ ಆಗಬಹುದು, ತೆಗಿತಾ ಇರೋ ಮಗುನ ಆಚೆ ಏನು ತೆಗಿತಾ ಇರ್ತಾರಲ್ಲ ಆ ಮಗುವಿನ ಫೇಸ್ಗೆ ಅಥವಾ ಮಗುವಿನ ಸ್ಕಿನ್ಗೆ ಇಂಜುರಿ ಆಗಬಹುದು. ಆಯಿತಾ, ಬಟ್ ನಾರ್ಮಲ್ ಡೆಲಿವರಿನಲ್ಲಿ ಇದು ಯಾವುದೂ ಇರೋದಿಲ್ಲ. ನಾನು ರೀಸೆಂಟಾಗಿ ಒಂದು ಫೋಟೋ ನೋಡಿದೆ, ಆಪ್ರೇಷನ್ ಮಾಡಬೇಕಾದ್ರೆ ಮಗುವಿನ ಮುಖಕ್ಕೆ ಹಿಂಗೋ ಒಂದು ಸಣ್ಣ ದೊಡ್ಡ ಸ್ಕಾರ್ ಆಗಿದೆ. ಆಯಿತಾ, ಅದು ಹಿಂಗೆ ಸರ್ಜಿಕಲ್ ನೈಫ್ ಇರುತ್ತಲ್ಲ, ಆ ನೈಫಿಂದ ಫುಲ್ ಹಿಂಗೆ ಕುಯ್ಕೊಂಬಿಟ್ಟಿದೆ. ಆಯಿತಾ, ಇದಕ್ಕೆ ಯಾರನ್ನ ಬ್ಲೇಮ್ ಮಾಡ್ತೀರಾ?
ಅಷ್ಟು ದೊಡ್ಡ ಹಸುಗು ಸುಮ ಹುಟ್ಟಿರೋ ಮಗು ಹೆಂಗಿದೆ ಗೊತ್ತಾ, ಹೆಂಗಿರ್ತವೆ, ಡೆಲಿಕೇಟಾಗಿರ್ತವೆ ಅಂಥ ಮಗುಗೆ ಇಷ್ಟು ದೊಡ್ಡ ಸ್ಕಾರ್ ಆಗಿದೆ. ಅದು ನೋಡಿ ಹೊಟ್ಟೆ ಎಲ್ಲ ಹೊಡೆದೋಯ್ತು. ಇದು ಸೆಕ್ಷನ್ ಆದವಾಗ ಇದೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ. ಬಟ್ ನಾರ್ಮಲ್ ಡೆಲಿವರಿನಲ್ಲಿ ಈ ಥರ ಯಾವುದೇ ಚಾನ್ಸಸ್ ಇರೋದಿಲ್ಲ. ಸೊ ಯೂಟ್ರಸ್ ಲೈನಿಂಗಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಯೂಟ್ರಸ್ ಒಳಗಡೆ ಏನಾದರೂ ಇನ್ಸ್ಟ್ರೂಮೆಂಟ್ ತಾಗಿ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ನೆಕ್ಸ್ಟ್ ಫರ್ಟಿಲಿಟಿ ಅಫೆಕ್ಟ್ ಮಾಡುತ್ತೆ ಆಯಿತಾ. ಹಾಗೇನು ಕನ್ಸೀವ್ ಆಗೋದಕ್ಕೆಲ್ಲ ತೊಂದರೆ ಆಗುತ್ತೆ. ಬಟ್ ನಾರ್ಮಲ್ ಡೆಲಿವರಿ ಆದವಾಗ ಇದೆಲ್ಲ ಕಂಪ್ಲೀಟಾಗಿ ಎಕ್ಸ್ಕ್ಲೂಡ್ ಆಗಿಬಿಡುತ್ತೆ. ಸೊ ನಿಮ್ಗೆ ಇನ್ಸ್ಟ್ರೂಮೆಂಟ್ಸಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ಇದಿಷ್ಟು ನಾರ್ಮಲ್ ಡೆಲಿವರಿ ಆದವಾಗ ತಾಯಿಗೆ ಆಗುವಂತಹ ಹೆಲ್ಪ್ಸ್ ಆಯಿತಾ. ತಾಯಿಗೆ ಆಗುವಂತಹ ಪ್ಲಸ್ ಪಾಯಿಂಟ್ಸ್. ಮಗುವಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದರೆ, ನಾರ್ಮಲ್ ಡೆಲಿವರಿ ಯಾವಾಗ ಆಗುತ್ತೆ, ಯಾವಾಗ ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ, ಯಾವಾಗ ಫುಲ್ ಮೆಚುರಿಟಿ ರೀಚ್ ಆಗಿರುತ್ತೆ ಆವಾಗ ಡೆಲಿವರಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆರ್ಗನ್ ಡೆವಲಪ್ಮೆಂಟ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ಆರ್ಗನ್ ಮೆಚುರಿಟಿ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ಆ್ಯಂಡ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ಆಯಿತಾ. ಬಟ್ ಸಿ ಸೆಕ್ಷನಲ್ಲಿ ಏನಾಗುತ್ತೆ ಅಂತಂತಂದರೆ ಇಟ್ ಮೇ ಬಿ ಪ್ಲ್ಯಾನ್ಡ್ ಆರ್ ಇಟ್ ಮೇ ಬಿ ಎಮರ್ಜೆನ್ಸಿ ಸಿ ಸೆಕ್ಷನ್. ಬೋತ್ ಕೇಸಸ್ಸಲ್ಲಿ ಮಗು ಇಮ್ಮೇಚರ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಸೊ ಬೇಗ 2 months ಬೇಗ ಏನಾದರೂ ಹುಟ್ಟಿತ್ತು ಅಂತಂತಂತಂದರೆ ಅದನ್ನು ಅಗೇನ್ ICUನಲ್ಲಿ ಇಡಬೇಕಾದಂತಹ ಸಿಚುವೇಶನ್ ಬರುತ್ತೆ. NICUನಲ್ಲಿ ಇಟ್ಟು ಮಗುನ ಸಾಕಬೇಕಾದಂಥ ಸಿಚುವೇಶನ್ ಬರುತ್ತೆ. ಹಾಗೇನಾದರೂ ಆಯಿತು ಅಂತಂತಂದರೆ ಮೈಲ್ಸ್ಟೋನ್ಸ್ ಎಲ್ಲ ಡೆಫಿಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಗೇನ್ ಸ್ಪೆಷಲ್ ಕೇರ್, ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದೆಲ್ಲ ತುಂಬ ಹಿಂಸೆ ಆಗುವಂತಹ ಸಿಚುವೇಶನ್ನು ಆಯಿತಾ. ಅದ್ರ ಜೊತೆಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆ ಅಂತಂತಂದರೆ ಫುಲ್ ಲಂಗ್ಸ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ, ಆರ್ಗನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಹಾಗಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ಸು ಆಗುವಂತಹ ಚಾನ್ಸಸ್ ಇರುತ್ತೆ ಸಿ ಸೆಕ್ಷನ್ ಆದವಾಗ. ಸೊ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈ ಥರ ಸಿಚುವೇಶನ್ಸಲ್ಲಿ ಈ ಥರ ಸಿಚುವೇಶನ್ಸ್ಗೋಸ್ಕರನೇ ಏನು ಮಾಡ್ತಾರೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನು ಬರಬಾರ್ದು ಅಂತ ಪ್ರಯಾರ್ ಟು ಪ್ಲ್ಯಾನ್ಡ್ ಸಿ ಸೆಕ್ಷನ್ ಏನು ಮಾಡ್ತಾರೆ ಅಂತಂತಂದರೆ ಲಂಗ್ಸ್ ಡೆವಲಪ್ಮೆಂಟಿಗೋಸ್ಕರ ಒಂದು ಇಂಜೆಕ್ಷನ್ ಹಾಕ್ತಾರೆ. ಓಕೆ, ನೋ ನೀಡ್ ಟು ವರಿ ಅಬೌಟ್ ಇಟ್. ನಾನು ನಿಮ್ಮನ್ನು ಹೆದರಿಸಬೇಕು ಅಂತ ನಾನು ಹೇಳಿಲ್ಲ. ಬಟ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಬಹುದು ಸೆಕ್ಷನ್ ಮಾಡಿದವಾಗ ಆಯಿತಾ. ಬಟ್ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇಂಜೆಕ್ಷನ್ಸ್ನ ಕೂಡ ಕೊಡ್ತಾರೆ. ಓಕೆ, ಸೊ ನಾರ್ಮಲ್ ಡೆಲಿವರಿ ಆದರೆ ನೆಕ್ಸ್ಟೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದಿರುತ್ತೆ. ಬಟ್ ಸಿ ಸೆಕ್ಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಕೂಡ ಮೋಸ್ಟ್ ಆಫ್ ದಿ ಟೈಮ್ ಸಿ ಸೆಕ್ಷನ್ನೇ ಆಗುತ್ತೆ ಆಯಿತಾ. ಸೊ ಹಾಗಾಗಿನೇ ಈಗ ಇನ್ನೊಂದು ವಿ ಬ್ಯಾಕ್ ಅಂತ ಮಾಡ್ತಾರೆ, ವೆಜನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ. ಬಟ್ ಅಗೇನ್ ವಿ ಬ್ಯಾಕ್ ಏನು ಅಂತಂತಂದರೆ ಕಂಪ್ಲೀಟಾಗಿ ಸಿ ಸೆಕ್ಷನ್ನ ಏನಕ್ಕೆ ಮಾಡಿದ್ದಾರೆ, ಯಾವ ರೀಸನ್ನಿಗೆ ಸಿ ಸೆಕ್ಷನ್ ಮಾಡಿದ್ದಾರೆ ಅನ್ನೋದು, ಆ್ಯಂಡ್ ಯಾವ ಥರದ ಸಿ ಸೆಕ್ಷನ್ ಮಾಡಿದ್ದಾರೆ, ಲೈಕ್ ಎಮರ್ಜೆನ್ಸಿನ ಅಥವಾ ಪ್ಲ್ಯಾನ್ಡ್ ಸಿ ಸೆಕ್ಷನ್ನ ಅನ್ನೋ ಆಧಾರದ ಮೇಲೆ ವಿ ಬ್ಯಾಕ್ನ ಪ್ಲ್ಯಾನ್ ಮಾಡಬಹುದು ಆಯಿತಾ. ಮೋಸ್ಟ್ ಆಫ್ ದಿ ಟೈಮ್ ಇದನ್ನೆಲ್ಲ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ನಿಮ್ಮ ಕಂಡೀಷನ್ಸ್ನ ನೋಡಿಕೊಂಡು. ಓಕೆ, ಸೊ ಇದಿಷ್ಟು ನಾರ್ಮಲ್ ಡೆಲಿವರಿಯ ಪ್ರಾಫಿಟ್ಸು ಅಥವಾ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಪ್ಲಸ್ ಪಾಯಿಂಟ್ಸು, ಯಾಕೆ ನಾರ್ಮಲ್ ಡೆಲಿವರಿನ ಪ್ರಿಫರ್ ಮಾಡ್ತಾರೆ ಅನ್ನೋದು ಯೂಶಲ್ ಆಗಿ ಆಯಿತಾ. ಸೊ ಸಿ ಸೆಕ್ಷನ್ ಅನ್ಅವಾಯ್ಡೇಬಲ್ ಸಿಚುವೇಶನ್ ಇದ್ದವಾಗ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋದ ಅರ್ಥ ಖಂಡಿತವಾಗ್ಲೂ ಇದಲ್ಲ ದಟ್ ನಾರ್ಮಲ್ ಡೆಲಿವರಿ ಈಸ್ ದಿ ಬೆಸ್ಟ್, ಅದರಿಂದ ಯಾವುದೇ ನೆಗೆಟಿವ್ ಏನೂ ಆಗೋದಿಲ್ಲ ಅಂತಲ್ಲ. ನಾರ್ಮಲ್ ಡೆಲಿವರಿಗೂ ಕೂಡ ಅದರದ್ದೇ ಆದಂತಹ ಡ್ರಾಬ್ಯಾಕ್ಸ್ ಇದ್ದಾವೆ, ನೆಗೆಟಿವ್ ಪಾಯಿಂಟ್ಸ್ ಇದ್ದಾವೆ. ಸೊ ಯಾವುದು ಮಾಡಿಸ್ಕೊಂಡ್ರೆ ನಿಮಗೆ ಉತ್ತಮ, ನಿಮ್ಮ ಸಿಚುವೇಶನ್ ನೋಡಿಕೊಂಡು ಯಾವುದನ್ನು ಮಾಡಿಸ್ಕೋಬೇಕು ಅನ್ನೋದನ್ನು ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಸೊ ಡಾಕ್ಟ್ರ್ ಹತ್ರ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.